ನಾಲ್ಕು ಮಂದಿ ಕುಡ್ಕೊಂಡು ವಿಠ್ಠಲನ ದರ್ಶನಕ್ಕಂತ ಹೊಂಟಾರ. ಈ ಕಡೆ ಹೋಗಿ ಬರ್ಬೇಕು ಎಲ್ಲರೂ ಕುಡ್ಕೊಂಡು ಅಂತ ಟ್ರೈನ್ ಹತ್ಬೇಕಂತ ಮಾತಾಡ್ಕೊಂಡು ಹೊಂಟಾರವ್ರು. ಮಾತಾಡ್ಕೊಂಡು ಹೋಗೋ ಮುಂದೆ ಅದ್ರಾಗ ಒಬ್ಬ ಚಲೋ ಕೆಲಸಕ್ಕೆ ಹೋಗ್ಬೇಕಾದ್ರೆ 4 ಮಂದಿ ಒತ್ತಾಯ ಮಾಡಿ ಕರಿಬೇಕಾಕತಿ. ಕೆಟ್ಟ ಕೆಲಸಕ್ಕೆ ನೋಡ್ರಿ ನೀವು ಒತ್ತಾಯ ಮಾಡೋ ಅವಶ್ಯಕತೆನೇ ಇಲ್ಲ ಯಾರಿಗೂ. ಅವ್ರನ್ನ ಯಾರು ಕರೀಬೇಕಾಗಿಲ್ಲ, ಸುಮ್ಮನೆ ಸಿಗ್ನಲ್ ಕೊಟ್ಟರು ಸಾಕು ಎದ್ದು ಬಂದುಬಿಡ್ತಾರೆ. ನೋಡ್ರಿ ಅವ ಹಿಂಗೆ ಹೋಗ್ಬೇಕಂದಾಗನ ರಾತ್ರಿ ಹತ್ತಿ ಹೋಗ್ಬೇಕಾಗಿತ್ತು ಅವ್ರು ಟ್ರೈನ್ ಹತ್ತಿ ಹೋಗ್ಬೇಕು ಅನ್ನೋದ್ರಾಗನ ಅದ್ರಾಗ ಒಬ್ಬ ಮರಯ ನಾಳೆ ಮಧ್ಯಾಹ್ನ ಮಟ್ಟ ಹೋಗಿ ಮುಡ್ತೀವಿ, ಅಲ್ಲಿ ಮಟ್ಟ ಟ್ರೈನ್ನಾಗ ಬ್ಯಾಸ್ರ ಆಕೈತಿ, ಹಂಗೆ ಹೋಗೋದೇನು ಒಂದು ಸ್ವಲ್ಪ ತೊಗೊಂಡ ಹೋಗೋಣ ಅಂದವ. ಏನು ಹೇಳ್ರಿ ಅಣ್ಣವ್ರು, ಏನು ತೊಗೊಂಡು ಹೋಗೋಣ ಅಂದ್ರೆ ಅವರು ನಿಮ್ಗೆ ಹೇಳಕತ್ತೀನಿ ರೀ ಅಣ್ಣವ್ರು, ಏನು ತೊಗೊಂಡು ಹೋಗೋಣ ಅಂದವ. ಏನು ತೆಂಗಿನಕಾಯಿ ಕರ್ಪೂರ ತೊಗೊಂಡು ಹೋಗೋಣನ್ನು. ಕೆಲವು ಮಂದಿ ಅಲ್ಲಿ ಹಿಂದೆ ಕೂತಾಡ ಬರೋಬ್ಬರಿ ಐತಿ ಅಲ್ಲ, ಅವ್ರು ಹೇಳೋದು ಬರೋಬ್ಬರಿನೇ ಐತಿ. ನಾ ಹೇಳಕತ್ತೀನಿ ಅವ್ರು ತಿಳಿದೈತಲ್ಲ, ಅದಕ್ಕೊಂದು ಚಪ್ಪಾಳಿ ಹೊಡ್ರಿ ಅವ್ರು ಪಾಪ. ನಾ ಹೇಳೋದು ಮೌನವಾಗಿ ಹೇಳಿದ್ರೆ ಆ ಭಾಷೆ ಅರ್ಥ ಆಕೈತೆ ಅಂದ್ರೆ ಮತ್ತು ನಿಮ್ಗೆ ಎಷ್ಟು ಜಲ್ದಿ ಕನೆಕ್ಟ್ ಆಕೈತೆ ನೋಡ್ರಿ. ಅದು ವಿಚಾರ ಮಾಡಿರಿ. ಅವ ಅಂದ ಏನು ರೀ ಅಲ್ಲಿ ಇಲ್ಲಿ ಹೋಗಿ ಭಾಳ ಕಷ್ಟ ಆಕೈತಿ, ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂದವ. ಅವ ಹೇಳಿದ್ದ ಕರೆನ ಟ್ರೈನ್ ಸಿಕ್ಕಾಪಟ್ಟಿ ಗದ್ದಲಿತ್ತು, ಗದ್ದಲು ಟ್ರೈನ್ಯಾಗ ತೊಗೊಂಡು ಹೋಗೋಣ ಅಂದಾಗ ಅವ ಇನ್ನೊಬ್ಬ ನೀ ತೊಗೊಳಕ್ಕೆ ಹೋದೆ ಅಂದ್ರೆ ಇಲ್ಲಿ ಸೀಟ್ ಸಿಗಂಗಿಲ್ಲ, ಆಮೇಲೆ ಏನು ಮಾಡ್ತೀವಿ ಅಂದವ. ಮಾರೇ ಎಂತಿಂಥವ್ರನ್ನ ದಾರಿ ತಪ್ಪಿಸಿದ ನಾನು, ಇವ್ರು 4 ಮಂದಿ ಸೀಟ್ಸ್ ಬಿಡ್ಸೋಕ್ಕಾಗದಲ್ಲ ನಂಗೆ, ಬಾ ಅಂದವ. ಓಡಿ ಹೋಗಿ ತೊಗೊಂಡು ಬಂದಾರ. ತೊಗೊಂಡು ಬರೋದ್ರಾಗನ ಸಿಕ್ಕಾಪಟ್ಟಿ ಟ್ರೈನ್ ತುಂಬಿಬಿಟ್ಟೈತಿ, ಜಾಗ ಇಲ್ಲ. ಅವ ಅಂದ ನಿನ್ನ ಮಾತು ಕೇಳಿ ಹೋಗಿದ್ದಕ್ಕೆ ಸೀಟ್ ಸೈಜ್ ಸಿಗೋಲ್ಲ ನಮಗೆ ಅಂತ ಅಂದಾಗ ಅವ ಐಡಿಯಾ ಏನು ಮಾಡಿ ಗೊತ್ತಾನೆ, ಒಂದು ಪ್ಲಾಸ್ಟಿಕ್ ಹಾವು ತೊಗೊಂಡು ಬಂದು ಟ್ರೈನ್ ಡಬ್ಬ್ಯಾಗ ಹೋಗೋದು, ಹಾವು ಬಂದೈತೆ ಅಂದ್ರೆ ಒಬ್ಬರು ನಿಂದಿರ್ತಾರನ ಅಲ್ಲಿ. ನೀವು ಇಲ್ಲಿ ಚಂದ ಕುಂತೀರಿ, ಇದ್ರಾಗ ಯಾರು ಒಬ್ಬರು ಅಂತದ್ದು ಬಿಟ್ರಿ ಕುಂತೀರೇನು ನೀವು? ಎಲ್ಲಿ ಸ್ವಾಮಿಗಳು ಅಯ್ಯಪ್ಪ, ಜೀವ ಉಳಿದ್ರು ಸ್ವಾಮಿಗಳು, ಜೀವ ಉಳಿದ್ರು ಬಸವಣ್ಣ. ಆಮೇಲೆ ಮುಂದಿನ ನೋಡ್ರಿ ಅಂತೇಳಿ ಹಂಗೆ ಹೊಡಿದ್ದ ಹಂಗೆ ಅವ್ರು ಯಾವಾಗ ಹಾವು ಐತೆ ಅಂದ ಕೂಡಲೇ ಎಲ್ಲರೂ ಓಡಾಕತ್ರು, ಯಾರು ಉಳಿಲ್ಲ ಡಬ್ಬ್ಯಾಗ, ಎಲ್ಲ ಸಾರ ಸಗಡ್ ಚೊಕ್ಕ. ಎಷ್ಟೆಲ್ಲ ಆದಮೇಲೆ ಅವ ಅಂದ ಏನು ತಂದೀವಲ್ಲ ಆರಾಮ್ ಕುತ್ಕೊಂಡು 4 ಮಂದಿ ಕುಡ್ಕೊಂಡು ತೊಗೊಂಬರ್ರಿ ಅಂದವ. ಹಾಕೊಂಡು ಬಂದಿದ್ರು, ತೊಗೊಂಡು ಕುಡಿದ ಮೇಲೆ ಮತ್ತು ಅರ್ಧ ಉಳಿದಿತ್ತಲ್ಲ, ಮತ್ತು ನಾಳೆ ನೋಡೋಣ ಸುಮ್ಕಿರೋ ಅಂತ ತಿಳ್ಕೊಂಡು ಕುಡಿದು ಅಲ್ಲೇ ಮಕ್ಕೊಂಡಾರ. ನಿದ್ದೆ ಹತ್ತಿ ಬಿಟ್ಟೈತಿ. ಮತ್ತು ಮುಂಜಾನೆ ಎದ್ದು ಟ್ರೈನಾಗ ಬರ್ತಾರಲ್ಲ, ಚಾಯ್ ಬರ್ತಾರಲ್ಲ, ಹಿಂಗೆ ಚಾಯ್ ಅಂತ ಬರಂಗಿಲ್ಲ, ಚಾಯ್ ಅಂತ ತಿಳ್ಕೊಂಡು ಬಂದ್ರಲ್ಲ, ಒಬ್ಬಂಗೆ ಎತ್ತರ ಆತದ್ರಾಗ. ಎತ್ತರ ಆಗಿ ಅವ ಟೈಮ್ ಎಷ್ಟಾಗೈತಿ ಅಂದವ, 7:30 ಆಗೈತಿ ಅಂದವ. ಎಲ್ಲಿ ಮಟ್ಟ ಬಂದೈತಿ ರೀ ಟ್ರೈನ್ ಅಂದವ. ಟ್ರೈನ್ ಎಲ್ಲಿ ಮಟ್ಟ ಬಂದೈತಿ ಅಂದ್ಬಿಟ್ಲೆ ಅವ್ನು ಸುಮ್ಮನೆ ಇದ್ದವ, ಚಾ ಮಾರವ. ಅದಾವ ನಾನು ಇನ್ನೂ ಕೇಳಕತ್ತೀನಿ, ಟ್ರೈನ್ ಎಲ್ಲಿ ಮಟ್ಟ ಬಂದೈತಿ ಅದು ಅಂದವ. ಎಲ್ಲಿ ಬಂದಿಲ್ಲ ಬಿಡ್ರಿ ಅಂದವ. ನಿನ್ನೆ ಇದು ವಿಠ್ಠಲನ ದರ್ಶನಕ್ಕೆ ಪಂಡ್ರಾಪುರಕ್ಕೆ ಹೋಗೋ ಟ್ರೈನ್ ಹೌದನೇ ಇಲ್ಲದ? ಹೌದ್ರಿ ಅಂದವ. ಮತ್ತು ಇದು ಎಲ್ಲಿ ಮಟ್ಟ ಬಂದೈತಿ ಈಗ? ಎಲ್ಲಿ ಬಂದಿಲ್ಲ, ಎಲ್ಲಿ ಇತ್ತು ನಿನ್ನೆ ಅಲ್ಲೇ ಐತಿ ಅಂದವ. ನಿನ್ನೆ ಎಲ್ಲಿತ್ತು ಅಲ್ಲೇ ಐತಿ ಅಂದಾಗ ಇವಂದ, ಮತ್ತು ನಿನ್ನೆ ಈ ಟ್ರೈನ್ ಹೊಂಟಿತ್ರಿ ಅಂದವ. ಮತ್ತು ಇಲ್ಲೇ ಯಾಕೈತಿ ಹಿಂಗಂದ್ಬಿಡ್ಲಿ ಅವ ಹೇಳಿದಂತ. ನಿನ್ನೆ ಇದು ಡಬ್ಬಿ ಸೇರಿಸಿದ್ರು, ಅದಕ್ಕೆ ಯಾವನೋ ಒಬ್ಬ ಹುಚ್ಚರು ಬಂದು ಇದ್ರಾಗ ಹಾವು ಐತೆ ಅಂದಿದ್ದಕ್ಕೆ ಈ ಡಬ್ಬಿ ಇಲ್ಲೇ ತಪ್ಪಿಸಿ ಉಳ್ಕಿದ ಡಬ್ಬಿ ತೊಗೊಂಡು ಹೋಗ್ಯಾರ್ರಿ ಅಂದವ. ವಿಚಾರ ಮಾಡ್ಕೋಬೇಕಲ್ಲ ನೀವು, ಯಾರು ಮಾಡಿದ್ದು? ನಾವು ಸಹಿತ ಇಲ್ಲಿ ಬಸವ ಪುರಾಣ ಅನ್ನುವಂತಹ ಒಂದು ಚಲೋ ಸುಂದರ ಟ್ರೈನನ್ನು ಕರ್ಕೊಂಡು ನಿಮ್ಮನ್ನು ಮೋಕ್ಷದ ದಾರಿ ಕರ್ಕೊಂಡು ಹೋಗಕ್ಕಂತ ಡಬ್ಬಿ ತೊಗೊಂಡ್ಬಂದು ನಿಂದಿರ್ಸಿವಿ ಇಲ್ಲೇ. ಈಗ ಏನು ಇಷ್ಟು ಮಂದಿ ಬಂದಿರಲ್ಲ, ಒಟ್ಟರು ಈ ಡಬ್ಬ್ಯಾಗ ಹತ್ತಿರ ನೀವು, ಮತ್ತು 10 ಮಂದಿ ನಾವೇನು ಕರ್ಕೊಂಡು ಹೋಗಕತ್ತಿ? ಯಾರು ಹತ್ತಾರು ಒಟ್ಟರು ತೊಗೊಂಡು ಹೋಗಿ ಬಸವಣ್ಣನ ಪಾದಕ್ಕೆ ಹಚ್ಚೋ ಮಟನೂ ಸಹಿತ ನಾವು ಬಿಡಂಗಿಲ್ಲ. ನೀವೆಲ್ಲರೂ ಮೋಕ್ಷದ ದಾರಿ ಹಚ್ಚಾಕನೆ ಬಂದು ಕುಂತವ್ರು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಥಾದೇನು ಸಹಸ್ರೇಸು ವತ್ಸೋ ವಿಂದತಿ ಮಾತರಂ ತಥಾ ಪುರ ಕೃತಕರ್ಮ ಕರ್ತಾರ ಮನೋಗಚ್ಚತಿ. 1000 ಆಕಳ ಮಧ್ಯದೊಳಗಿರ್ತಕ್ಕಂಥ ಕರು, 1000 ಆಕಳು ಇರಲಿ, ಅದು ನೋಡಕ್ಕೆ ಒಂದೇ ಟೈಪ್ ಇರಲಿ. ಅದು ಇಷ್ಟು ಮಂದಿ ತಾಯಂದ್ರ ಕುಂತಿರಿ ಇಲ್ಲಿ, ನಿಮ್ಮ ಮಕ್ಕಳು ಅದಾವ, ಎಲ್ಲರೂ ತಾಯಂದ್ರ ಅಂತ ತಿಳ್ಕೊಂಡು ಯಾರಿಗಾರ ಬಂದು ಅಮ್ಮ ಅಂತಾರನ ಅವರು? ಇಲ್ಲ, ಯಾರು ಜನ್ಮ ಕೊಟ್ಟಿರ್ತಾರ ಲಕ್ಷ ಮಂದಿ ಒಳಗೆ ನಿಮ್ಮ ಹುಡುಗನ ಕೈ ಬಿಡ್ರಿ. ನೀವು ಬೇಕಾರೆ ಸಣ್ಣ ಹುಡುಗನ ಏನೂ ಅರಿಲಾರ್ದಂಥ ಹುಡುಗನ ಕರ್ಕೊಂಬರ್ರಿ, ಅದು ಹುಡುಗನ ತೊಗೊಂಡು ಹೋಗಿ ಯಾರ್ದಾರ ಹೆಣ್ಮಕ್ಳ ಕೈಯಾಗ ಕೊಟ್ಟರೆ ಸುಮ್ಮನೆ ಇರೋದಿಲ್ಲ. ಅದು ಅವ್ರ ತಾಯಿ ಎತ್ಕೊಂಡಾಗನ ಸುಮ್ಮನೆ ಇರ್ತೈತೆ. ಅದು ಬೇರೆ ಯಾರು ಹೆಣ್ಮಕ್ಳು ಇಟ್ಟರೆ ಆಗಿನ ಪೂರ್ತಿ ಕಟ್ಟ ಸುಮ್ಮನೆ ಇರ್ತದೆ. ಮತ್ತು ತಾಯಿ ನೆನಪಾಗಿ ಅಮ್ಮ ಅಂತ ತಿಳ್ಕೊಂಡು ಅಳಕ್ಕೆ ಚಲೋ ಆಕೈತಿ. ಹೇಗೆ ಆಕಳುಗಳು ಸಿಕ್ಕಾಪಟ್ಟಿ ಒಂದ ಬಣ್ಣದಿದ್ರೂ ಸಹಿತ, ಒಂದ ಕಲರ್ ಇದ್ರೂ ಸಹಿತ, 100 ಸಾವಿರಾರು ಆಕಳ ಮಧ್ಯದೊಳಗೆ ಒಂದು ಕರುವನ್ನು ಬಿಚ್ಚಿ ಓಡಿ ಕೈ ಬಿಟ್ಟರೆ ಅದು ಹೋಗಿ ಎಲ್ಲಿ ನಿಂದಿರ್ತದೆ? ಸೀದಾ ಹೋಗಿ ಅಲ್ಲೇ ನಿಂದಿರ್ತದೆ. ಅದಕ್ಕೆ ನಿಮಗೆ ಗೊತ್ತಿರಲಿ,
ಎಲ್ಲ ಆಕಳ ಮಧ್ಯದೊಳಗಿದ್ರೂ ಸಹಿತ ಕರು ಹೇಗೆ ತಾಯಿನ ಹೋಗಿ ಹುಡ್ಕೊಂಡು ಹೋಗ್ತೈತಿ, ಹಂಗೆ ನೀ ಮಾಡಿರ್ತಕ್ಕಂಥ ಪುಣ್ಯ ಇರಲಿ, ನೀ ಮಾಡಿರ್ತಕ್ಕಂಥ ಕರ್ಮ ಇರಲಿ, ನೀ ಲಕ್ಷ ಮಂದಿ ಒಳಗೆ ಕುಂತಿ ಅಂದ್ರೂ ಸಹಿತ ಬಂದು ನಿನ್ನ ಹತ್ರನ ಮುಟ್ಟುತ್ತೆ ಹೊರತಾಗಿ ಅದು ಬೇರೆದ್ರ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. एक मराठी मध्ये असं एक वाक्य आहे, व्हॉट्सअपमध्ये असलेला चाट हिस्ट्री डिलीट करता येतं. व्हॉट्सअपनाಗಿರುವಂಥ ಹಿಸ್ಟ್ರಿ ಏನೈತಲ್ಲ ಇದನ್ನು ಡಿಲೀಟ್ ಮಾಡಕ್ಕೆ ಬರ್ತದೆ. ಇನ್ಸ್ಟಾಗ್ರಾಮ್ನಾಗಿರುವಂಥ ಹಿಸ್ಟ್ರಿ ಡಿಲೀಟ್ ಮಾಡಕ್ಕೆ ಬರ್ತದೆ. ನೆಟ್ನಾಗ ಯೂಸ್ ಮಾಡಿರುವಂತಹ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಕ್ಕೆ ಬರ್ತದೆ. ಆದರೆ ನೀ ಮಾಡಿರ್ತಕ್ಕಂಥ ಕರ್ಮವನ್ನು ಯಾವತ್ತೂ ಡಿಲೀಟ್ ಮಾಡಕ್ಕೆ ಬರೋದಿಲ್ಲ, ಅದು ಅಚ್ಚಳಿದಂಗೆ ಇರುತ್ತದೆ. ಹಾಗಾಗಿ ಮಾಡೋದಾದ್ರೆ ಒಳ್ಳೆಯ ಕರ್ಮವನ್ನು ಮಾಡಬೇಕೆ ಹೊರತಾಗಿ ಪಾಪ ಕರ್ಮವನ್ನು ಈ ಜಗತ್ತಿನ ಮಾಡಿ ಹೋಗಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಾಗ ಇಟ್ಕೊಂಡು ನಾನು ಕೇಳುವಂಥ ಪ್ರಶ್ನೆ ಇಷ್ಟ ನಿಮಗೆ. ಹೋಗಿ ನೀರಾಗ ಮುಳುಗಿ ಕೆಲವು ಮಂದಿ ಬರ್ತಾರೆ, ನೀರಾಗ ಮುಳುಗೋದು ತಪ್ಪಲ್ಲ. ಇಂಥ ಸಂಕ್ರಮಣ ಕಾಲದಲ್ಲಿ ಹೋಗಿ ಗಂಗೆ ಒಳಗೆ ಮುಂಗಿ ಮಿಂದೆದ್ದು ಬರಬೇಕು, ಆದರೆ ಮೈ ತೊಳ್ಕೊಂಡು ಬರಬೇಕು. ಆದ್ರೆ ಭಾಳ ಮಂದಿ ಏನಂತಾರೆ ಗೊತ್ತನು, ನಾನು ಪಾಪ ಕಳ್ಕೊಂಬಂದು ನೋಡ್ರಿ ಅಂತ ಭಾಳ ಮಂದಿ ಅಂತಾರೆ. ಮತ್ತು ಗಂಗೆ ಒಳಗೆ ಹೋಗಿ ಮುಳುಗೋದ್ರಿಂದ ಪಾಪನ ಹೊಕ್ಕಿತ್ತು ಅನ್ನೋದಾಗಿದ್ರೆ ವಿಚಾರ ಮಾಡ್ಕೊಳ್ರಿ. ಆ ಜನ್ಮ ಮರಣಾಂತಂಚ ಗಂಗಾದಿ ತಟಿನಿ ಸ್ಥಿತ ಮಂಡೂಕ ಮತ್ಸ್ಯ ಪ್ರಮುಖ ಯೋಗಿನಸ್ತೇ ಭವಂತಿ ಕಿಂ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಗರುಡ ಪುರಾಣದೊಳಗೆ ಕಾಳಿದಾಸರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಆ ಜನ್ಮ ಮರಣಾಂತಂಚ ಗಂಗಾದಿ ತಟಿನಿ ಸ್ಥಿತ. ಎಷ್ಟು ವರ್ಷದಿಂದ ಗಂಗಾ ನದಿ ಒಳಗೆ ಕಪ್ಪಿ ವಾಸ ಮಾಡಕತ್ತಿಲ್ಲೇನು, ಮೀನು ವಾಸ ಮಾಡಕತ್ತಿಲ್ಲೇನು, ಜಲಚಲವಾಗಿರ್ತಕ್ಕಂಥ ಎಷ್ಟೋ ಪ್ರಾಣಿಗಳು ಎಷ್ಟೋ ವರ್ಷದಿಂದ ನೀರಾಗಾದವಲ್ಲ. ಮತ್ತು ನೀ ಹೋಗಿ ಮುಳುಗಿದ ಕೂಡಲಿನ ಪಾಪ ಹೊಕ್ಕೈತೆ ಅನ್ನೋದಾಗಿದ್ದರೆ ಮತ್ತು ಕಪ್ಪಿ ಬದಲಾಗಬೇಕಾಗಿತ್ತು, ಅದ ನೀರು ಕುಡಿದು ಬದುಕುವಂಥ ಕಾಯಿಗೆ ಬದಲಾಗಬೇಕಾಗಿತ್ತು, ಮತ್ತು ಅದರ ಇರತಕ್ಕಂಥ ಮೊಸಳಿ ತನ್ನ ಗುಣವನ್ನು ಬದಲಿ ಮಾಡ್ಕೋಬೇಕಾಗಿತ್ತು, ಹಾವು ತನ್ನ ಗುಣವನ್ನು ಬದಲಿ ಮಾಡ್ಕೋಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಎಲ್ಲವೂ ಮತ್ತು ಒಂದು ದಿವಸ ಹೋಗಿ ಮುಳುಗಿ ಎದ್ದು ಬಂದ್ರೆ ಪಾಪ ಹೊಕ್ಕೈತೆ ಅನ್ನೋದಾದ್ರೆ ಮತ್ತು ಇಷ್ಟಾಕೊಂಡ ವರ್ಷದಿಂದ ಅಲ್ಲೇ ಅದಾವಲ್ಲಪ್ಪ, ಅವು ಹೋಗಬೇಕಾಗಿತ್ತಲ್ಲ. ಅದಕ್ಕೆ ಸರ್ವಜ್ಞ ಅಂತಾನೆ, ಮೀಪರೆ ಪೋಪರೆ ಪಾಪವೇನದು ಕೆಸರೇ ಮೀಪರೆ ಮೈಯ ಮಲ ಪೋಪದು ಪಾಪ ಲೇಪವಾಗಿಕ್ಕು ಸರ್ವಜ್ಞ ಅಂತ ತಿಳ್ಕೊಂಡು ಸರ್ವಜ್ಞ ಕವಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹೇಳ್ಕೇಳಿ.